ಕಲರ್ಡ್ ಇಮೇಜನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿ ಹೆಂಗೆ ಕನ್ವರ್ಟ್ ಮಾಡಬೇಕಂತಂದ್ರೆ ನಾನು 4 ಡಿಫ್ರೆಂಟ್ ವೇಸಲ್ಲಿ ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಈ ಇಮೇಜನ್ನು ಲೇಯರನ್ನು ಸೆಲೆಕ್ಟ್ ಮಾಡಿ ಫಸ್ಟ್ ಇದನ್ನ ಡೂಪ್ಲಿಕೇಟ್ ಮಾಡ್ತೀನಿ ಬೈ ಕಂಟ್ರೋಲ್ J. ಓಕೆ, ಇವಾಗ ಈ ಲೇಯರ್ ನಾವು ಇಮೇಜ್ ಅಂತ ಐತಲ್ಲ, ಇಮೇಜಿಗೆ ಹೋಗಿ ಅಡ್ಜಸ್ಟ್ಮೆಂಟಿಗೆ ಹೋಗಿ ಫಸ್ಟು ಇಲ್ಲಿ ಡಿಸ್ಯಾಚುರೇಟ್ ಅಂತ ಐತಿ, ಇದರದ್ದು ಶಾರ್ಟ್ಕಟ್ ಶಿಫ್ಟ್ ಕಂಟ್ರೋಲ್ U. ಡಿಸ್ಯಾಚುರೇಟ್ ಆಯಿತು, ಸ್ಯಾಚುರೇಟ್ ಆಯಿತು. ನಾವು ಇದು ಬ್ಲ್ಯಾಕ್ ಮತ್ತು ವೈಟನ್ನು ನಾವು ಕಲರ್ ಚೇಂಜಸ್ ಮಾಡ್ಕೋಬೇಕಂದ್ರೆ ಇಲ್ಲಿ ಚೇಂಜಸ್ ಮಾಡ್ಕೋಬೋದು ಈ ಥರ. ನೆಕ್ಸ್ಟು ಇನ್ನೊಂದು ವೇ ನೆಕ್ಸ್ಟ್ ವೇ ಇಮೇಜ್ ಅಡ್ಜಸ್ಟ್ಮೆಂಟ್, ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಐತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಲಿಕ್ ಮಾಡಿದರೆ ನೀವು ಬೇಕಂದರೆ ಅಡ್ಜಸ್ಟ್ ಮಾಡ್ಕೋಬೋದು ವೈಟ್ ಯಾವ ಥರ ಬೇಕು. ಆಮೇಲೆ ನಿಮ್ಗೆ ಪ್ರೀಸೆಟ್ ಸಿಗುತ್ತಾ, ಬ್ಲೂ ಫಿಲ್ಟರ್, ಗ್ರೀನ್, ಈ ಥರ ನ್ಯಾಚುರಲ್ ಡೆನ್ಸಿಟಿ, ಯೆಲ್ಲೋ ಫಿಲ್ಟರ್, ಈ ಥರ ನಿಮ್ಗೆ ಒಂದಿಷ್ಟು ಪ್ರಿಸೆಟ್ ಸಿಗುತ್ತೆ. ಲೈಟರ್, ಹೈ ಕಾಂಟ್ರಾಸ್ಟ್, ಈ ಥರ ನಿಮ್ಗೆ ಪ್ರಿಸೆಟ್ ಸಿಗುತ್ತೆ. ನೆಕ್ಸ್ಟು ಇನ್ನೊಂದು ವೇ ಅಡ್ಜಸ್ಟ್ಮೆಂಟಿಗೆ ಹೋಗಿ ಸ್ಯಾಚುರೇಷನ್ ಅಂತಲೂ ಹೋಗ್ಬೋದು. ಸ್ಯಾಚುರೇಷನನ್ನು ಪೂರ ಡೌನ್ ಮಾಡಿದರೆ ನಿಮ್ಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಸ್ ಕಾಣಿಸುತ್ತೆ. ನಿಮ್ಗೆ ಹೈಯರ್ ಡೈಕ್ ಈ ಥರ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಮೇನ್ ಕಂಟೆಂಟ್ ಅಂದರೆ ಇಲ್ಲಿ ಫಿಲ್ಟರ್ಗೆ ಹೋಗಿ ಕ್ಯಾಮ್ರಾ ರಾ ಫಿಲ್ಟರ್ಗೆ ಹೋಗಬೇಕು. ಕ್ಯಾಮ್ರಾ ರಾ ಫಿಲ್ಟರ್ಗೆ ಹೋದ ತಕ್ಷಣ ನಿಮ್ಗೆ ಇಲ್ಲಿ ಆಟೋ ಬಾಜು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಯಿತು. ಇಲ್ಲೇ ನೀವು ಏನಾದರೂ ಅಡ್ಜಸ್ಟ್ಮೆಂಟ್ ಬೇಕಂದ್ರೆ ಮಾಡ್ಕೋಬೋದು. ಇಲ್ಲಿ ಕಾಂಟ್ರಾಸ್ಟ್ ಜಾಸ್ತಿ ಮಾಡ್ಕೋಬೋದು, ಎಕ್ಸ್ಪ್ಲೋರ್ ಬ್ರೈಟ್ನೆಸ್ ಕೊಟ್ಕೋಬೋದು, ಆಮೇಲೆ ಶ್ಯಾಡೋ ಈ ಥರ ಜಾಸ್ತಿ ಮಾಡಿಕೊಂಡು ಬ್ರೈಟ್ನೆಸ್ ಕಮ್ಮಿ ಮಾಡೋಣ. ಆಮೇಲೆ ಕ್ಲಿಯಾರಿಟಿ ಕೊಟ್ಕೋಬೋದು, ಇಷ್ಟು ಜಾಸ್ತಿ ಕ್ಲಿಯಾರಿಟಿನೂ ಕೊಟ್ಕೋಬೋದು, ಮತ್ತು ಡಾರ್ಕ್ನೆಸ್ ಕೊಟ್ಕೋಬೋದು. ನಿಮ್ಗೆ ಇಲ್ಲಿ ಏನು ಬೇಕೋ ಆ ಥರ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನಾ ಸಜೆಸ್ಟ್ ಮಾಡೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ರಿಯೇಟ್ ಮಾಡೋಕ್ಕೆ ನೀವು ಕ್ಯಾಮ್ರಾ ರಾ ಫಿಲ್ಟರ್ಗೆ ಹೋಗಿ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಗೆ ಏನು ಅಡ್ಜಸ್ಟ್ಮೆಂಟ್ ಬೇಕೋ ಆ ಅಡ್ಜಸ್ಟ್ಮೆಂಟ್ ನಾವು ಇಲ್ಲಿ ಮಾಡ್ಕೋಬೋದು. ಡೀಟೇಲ್ಸ್ ಥರ ಹೋಗಿ ನೀವು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜನ್ನು ಕನ್ವರ್ಟ್ ಮಾಡ್ಕೋಬೋದು. ಕಲರ್ಡ್ ಇಮೇಜ್ ಇದ್ದಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಾಗಿ ಕನ್ವರ್ಟ್ ಆಯಿತು. ಈ ಥರ ನೀವು ಬೇಕಾದಷ್ಟು ಇಮೇಜಸ್ ತೊಗೊಂಡು ಬ್ಲ್ಯಾಕ್ ಆ್ಯಂಡ್ ವೈಟ್ ಇಮೇಜಸ್ ಆಗಿ ಕ್ರಿಯೇಟ್ ಮಾಡ್ಕೋಬೋದು.